ಆಗುತ್ತೆ. ಬಟ್ ಐ ಆಮ್ ವೆರಿ ಶ್ಯೂರ್ ಅಂದ್ರೆ ಸ್ವಲ್ಪ ದಿವಸ ಆದ್ಮೇಲೆ ಐ ಥಿಂಕ್ ಅಷ್ಟೊಂದು ಟೈಮ್ ನಾನು ಕೊಡಲ್ಲ, ಬಟ್ ಸ್ವಲ್ಪ ದಿವಸ ಶಿ ಹ್ಯಾಸ್ ಟು ಅಂಡರ್ಗೋ ಮ್ಯಾಮ್. ಯಾಕಂದ್ರೆ ಒಬ್ಬರಿಗೆ 8 ನೀವೇ ಅನ್ಕೊಳ್ಳಿ, ಬೈ ಚಾನ್ಸ್ ನೀವು ಸ್ಟೆಪ್ಸ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ರ, ಬೈ ಚಾನ್ಸ್ ಸ್ಲಿಪ್ ಆಗಿ ಕಾಲಿಗೆ ಸ್ವಲ್ಪ ಏಟ್ ಬಿತ್ತು. ಸೊ ಆ ಏಟ್ನ ನೀವು ತಕ್ಷಣ ಸಾಲ್ವ್ ಮಾಡಕ್ಕಾಗಲ್ಲಲ್ವಾ, ಒಂದು 2-3 ದಿವಸ ನಾವು ತಗೊಳ್ಳೇಬೇಕಾಗತ್ತಲ್ವಾ. ಸೊ ಇದು 2-3 ದಿವಸ ತಗೊಳ್ಳಿ, ಆ ನೋವನ್ನ ತಗೊಳ್ಳಿ, ಬಟ್ ಶಿಲ್ ಬಿ ಆಲ್ ರೈಟ್. ಹೆಂಗೆ ಸರ್ ಪವಿತ್ರ ತುಂಬಾ ಸ್ಟ್ರಾಂಗ್ ಈ ತರದ ಇನ್ಸಿಡೆಂಟ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಫೇಸ್ ಮಾಡಿ ಆಚೆ ಬರ್ತಾರೆ ಅಂತ ಅನ್ಸುತ್ತಾ ಹೆಂಗೆ? I know my Pavitra ma'am. Okay. Don't take me wrong. Don't take me that he's a mad lover anta, but I know her personally. Okay. ಸರ್ ಇದನ್ನ ನೀವು ಇದಕ್ಕೆ ರಿಯಾಕ್ಷನ್ ಹೆಂಗ್ ಕೊಡ್ತೀರಾ ಗೊತ್ತಿಲ್ಲ, ಯಾಕಂದ್ರೆ ದರ್ಶನ್ ವಿರೋಧವಾಗಿ ಮಾತಾಡ್ತಾ ಪವಿತ್ರನ ಸಮರ್ಥಿಸ್ಕೊಂಡ್ರಿ ಇಲ್ಲಿವರೆಗೂ. ನೋಡಿ ನಾನು ದರ್ಶನ್ ವಿರೋಧವಾಗಿ ನಾನು ಯಾವಾಗ್ಲೂ ಮಾತಾಡೋಣ. ಓಕೆ. ಅಲ್ಲ, ಅವ್ರು ತಗೊಂಡಿದ್ದು ಸ್ಟೆಪ್ ರಾಂಗು ಅನ್ನೋ ತರದ್ದು, ಕರ್ಸಿ ಹೊಡೆದಿದ್ದು ಅದೊಂದು ಸ್ಟೆಪ್ ಅವ್ರು ರಾಂಗ್ ತಗೊಂಡಿದ್ದಾರೆ ಅಂತ ಹೇಳಿದೀನಿ ಅಷ್ಟೇ, ಬಿಟ್ರೆ ಮಾತ್ರ ಅವ್ರ ಕೆಟ್ಟವರು, ಅವ್ರ ಎಂತ ಮನುಷ್ಯ ಅಂತ ಮನುಷ್ಯ ನಾನು ಮೆನ್ಷನ್ ಮಾಡ್ಲಿಲ್ಲ ಸರ್. ಬಟ್ ಏನಂದ್ರೆ ಇವತ್ತು ಎಲ್ರು ಹೇಳ್ತಿದ್ರ, ಅಂದ್ರೆ ಎಲ್ಲಾ ಕಡೆ ಬರ್ತಿರೋದು ತುಂಬಾ ಹಠ ಮಾಡ್ತಿದ್ರು ಪವಿತ್ರ. ಅಂದ್ರೆ ದರ್ಶನ್ ಅವ್ರ ವೈಫ್ ಹತ್ರ ಏನಿದೆ, ಮೊದಲನೇ ವೈಫ್ ಹತ್ರ ಕಾರ್ ಇರ್ಲಿ, ಮನೆ ಇರ್ಲಿ, ಕೊಡವೆ ಇರ್ಲಿ, ಬಟ್ಟೆ ಇರ್ಲಿ, ಏನೇ ಒಂದ್ ಕಾಸ್ಮೆಟಿಕ್ಸ್ ಇಂದ ಹಿಡಿದು ತನ್ನ ವೈಫ್ ಏನ್ ಕೊಡ್ಸಿದ್ರೋ ಇವ್ರಿಗೂ ಅದನ್ನೇ ಕೊಡಿಸ್ಬೇಕು ಅಂತ ತುಂಬಾ ಹಠ ಮಾಡ್ತಿದ್ರು ಅನ್ನೋಂತ ಆರೋಪ ಪವಿತ್ರ ಮೇಲಿದೆ. ಸೊ ನಿಮ್ಮ ಜೊತೆ ಬದುಕುವಾಗ್ಲೂ ಕೂಡ ಒಂದು ವಸ್ತುಗಾಗ್ಲಿ, ಒಡವೆಗಾಗ್ಲಿ, ಮನೆಗಾಗ್ಲಿ, ಎನಿ ಒಂದಕ್ಕೆ ಎಲ್ಲನೂ ಹಠ ಮಾಡೇ ತಗೋತಿದ್ರ ಪವಿತ್ರ ಹಠಮಾರಿನಾ ಅನ್ನೋಂಥದ್ದು ಪ್ರಶ್ನೆ. ಇಲ್ಲ ಮೇಡಮ್, ಯಾರು ಹೇಳಿದ್ರು? ಯಾವಾಗ್ಲೂ ಇಲ್ಲ, ಯಾವಾಗ್ಲೂ ಹಠ ಇಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.